ಮುಂದಿನ ಪ್ರವಚನ ಎಲ್ಲಿ ಎನ್ನುವುದು ನಿಶ್ಚಿತ ಆಗದೇ ಇದ್ದದ್ದರಿಂದ, ಅಂದರೆ ಕಾಯಕ ಅಲ್ವಾ. ಮೊದಲನೇದು ಕಾಯಕ, ಎರಡನೇದು ಬಾಲ್ಯದಿಂದನೂ ಒಂದು ರೀತಿಯಲ್ಲಿ ತುಡಿತ, ಪರಮಾತ್ಮನನ್ನು ಕಾಣಬೇಕು ಎನ್ನುವ ಒಂದು ಹಂಬಲ ಅಪಾರವಾಗಿ ಇತ್ತು. ಮತ್ತು ನಾವೆಲ್ಲ ಪರಮೇಶ್ವರನ ವಿಚಾರವಾಗಿ, ಶಿವನ ವಿಚಾರವಾಗಿ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ಅನೇಕ ಕಥೆಗಳನ್ನು ನಾವು ಕೇಳ್ತಾ ಇದ್ವು. ಮತ್ತು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿದಂಥ ಸಂದರ್ಭದೊಳಗೆ ಅನೇಕ ವಚನಗಳಲ್ಲಿ ಶಿವನು ಭಕ್ತರಿಗೆ ಪರೀಕ್ಷೆ ಮಾಡಲಿಕ್ಕೆ ಬರ್ತಾನೆ. ಮತ್ತು ಕೈಲಾಸ, ಶಿವ ಇವೇ ನಮ್ಮ ತಲೆಯಲ್ಲಿ ಹೆಚ್ಚು ಇದ್ದವು. ಯಾಕಂತೇಳಿದರೆ ಅನೇಕ ಬಸವಣ್ಣನವರ ವಚನಗಳನ್ನು ಗಮನಿಸಿದಾಗ, ನರ ಕೂರಂಬಿನಲ್ಲಿ ಹೆಚ್ಚ ಅವಂಗ್ಯ ಒಲಿದೆಯಯ್ಯ, ಅರಳಂಬಿನಲ್ಲಿ ಹೆಚ್ಚ ಕಾಮನ ಸುಟ್ಟು ಹುರುಹಿದೆಯಯ್ಯ, ಹಗಲು ಇರುಳೆನ್ನದೆ ಪ್ರಾಣಘಾತಕವ ಮಾಡಿದ ಬೇಡನ ಕೈಲಾಸಕ್ಕೆ ಒಯ್ದೆಯಯ್ಯ, ಎನ್ನ ನೇತಕ್ಕೆ ಒಲ್ಲೆ ಕೂಡಲ ಸಂಗಮದೇವ. ಹೀಗೆ ಈ ವಚನದಲ್ಲಿ ಬಸವಣ್ಣನವರು ಅರ್ಜುನ ಬಾಣ ಹೊಡೆದ ಅವನಿಗೊಲದೆ, ಬೇಡ ಪ್ರಾಣಘಾತಕ ಮಾಡ್ದ ಅವನಿಗೊಲದೆ, ಮನ್ಮಥ ನಿನ್ನ ತಪಸ್ಸನ್ನು ಕೆಡಿಸ್ದ ಅವನಿಗೂ ಅನುಗ್ರಹ ಮಾಡಿದೆ, ನಾನು ನಿನಗೆ ಪೂಜೆ ಮಾಡ್ತಾ ಇದ್ದೇನೆ, ನನಗೆ ನೀ ಯಾಕೆ ಒಲಿಯೋದಿಲ್ಲ. ಹೀಗೆ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಸಂಗಮೇಶ್ವರ ದೇವಾಲಯದೊಳಗೆ ಪೂಜೆ ಮಾಡ್ತಾ ಆ ಕಾಲಕ್ಕೆ ತಮ್ಮ ಭಕ್ತಿ ಭಾವನೆಗಳನ್ನು ಪ್ರಕಟ ಮಾಡಿಕೊಂಡಿದ್ದರು. ಇಂಥ ಅನೇಕ ವಚನಗಳು ನಾವು ಮೇಲಿಂದ ಮೇಲೆ ನಮ್ಮ ಅಕ್ಕ ಮಹಾದೇವರ ವಚನಗಳು, ಅಕ್ಕ ಮಹಾದೇವರು ಚನ್ನಮಲ್ಲಿಕಾರ್ಜುನ ದೇವರಿಗೆ ನಡೆಸಿರ್ತಕ್ಕಂಥ ಹಂಬಲ, ದಾಸಿಮಯ್ಯನವರ ಹಂಬಲ, ಅಲ್ಲಮ ಪ್ರಭುದೇವರು ಗುಹೇಶ್ವರನಿಗಾಗಿ ಅರಸಿ ಅರಸಿ ಹಾ ಹಾ ಎನ್ನುತ್ತಿದ್ದೆನು, ಬೆದಕಿ ಬೆದಕಿ ಬೆದ ಬೆದ ಬೇವುತ್ತಿದ್ದೆನು, ಕಣ್ಣ ಮೊದಲಲ್ಲಿ ಇದ್ದವನ ಕಾಣೆನು. ಹೀಗೆ ಅಲ್ಲಮ ಪ್ರಭುದೇವರು ಕೂಡ ಪರಮಾತ್ಮನಿಗಾಗಿ ಹುಡುಕಾಟ ಮಾಡಿರ್ತಕ್ಕಂಥ ತಪಸ್ಸನ್ನು, ಅನುಭವವನ್ನು, ಅವ್ರ ವಚನಗಳನ್ನು ಬಹಳ ನಾವು ಅಧ್ಯಯನ ಮಾಡಿದ್ವು, ತಲೆಯಲ್ಲಿ ತುಂಬಿಕೊಂಡಿದ್ವು. ನಮಗೆ ಹೆಚ್ಚು ಕಮ್ಮಿ ಬಸವಣ್ಣನವರ ಒಂದು 600-700 ವಚನಗಳು ಬಾಯ್ಪಾಠ ಆಗಿದ್ವು. ಅಕ್ಕ ಮಹಾದೇವರು ಬಹುಪಾಲು ವಚನಗಳು ನಮ್ಮ ಬಾಯ್ಪಾಠ ಆಗಿದ್ವು. ಮತ್ತು ಅಲ್ಲಮ ಪ್ರಭುದೇವರ ಒಂದು 300-400 ವಚನಗಳು ನಮ್ಮ ಬಾಯ್ಪಾಠ ಆಗಿದ್ವು. ದಾಸಿಮಯ್ಯನವರ ವಚನಗಳು, ಚನ್ನಬಸವಣ್ಣವ್ರ ವಚನಗಳು, ಸಿದ್ದರಾಮೇಶ್ವರ ವಚನಗಳು, ಹೀಗೆ ಅವೆಲ್ಲ ನಮಗೆ ಮನನ ಕರಗತವಾಗಿಬಿಟ್ಟು, ಹೀಗೆ ವಚನ ಸಾಹಿತ್ಯ ನಮ್ಮ ಮನಸ್ಸು, ಹೃದಯ ಎಲ್ಲವನ್ನು, ಅಂತರಂಗ ಬಹಿರಂಗವನ್ನು ತುಂಬಿಕೊಂಡ್ಬಿಟ್ಟಿತ್ತು. ಹೀಗಾಗಿ ಪರಮಾತ್ಮನ ಹಂಬಲ ಕೂಡ ನಮಗೆ ಅಪಾರವಾಗಿ ಉಂಟಾಗಿತ್ತು. ವಯಸ್ಸು ಅದೇ ಹಂಬಲ ನೋಡಿ. ಹೆಚ್ಚು ಕಮ್ಮಿ ಯಾವಾಗ ನನಗೇನು 30 ವಯಸ್ಸು. ಈ 30 ವಯಸ್ಸಿನೊಳಗೆ ಪರಮಾತ್ಮನನ್ನು ಕಾಣಬೇಕು ಅನ್ನತಕ್ಕಂಥ ಹಂಬಲ ಏನಿದೆ ಅಪಾರವಾಗಿ ತುಂಬಿಕೊಂಡಿತ್ತು. ಹೀಗಾಗಿ ಪ್ರವಚನ ಅಂದ್ರೇನಪ್ಪ ಅಂತೇಳಿದರೆ, ಅದು ಪರಮಾತ್ಮನನ್ನು ಪಡೆದುಕೊಳ್ಳುವುದಕ್ಕಾಗಿ ಶಿವಶರಣರು ಅನುಭವದ ಮಾರ್ಗದಲ್ಲಿ ಹೋದಂಥ ದಾರಿ. ಮತ್ತು ಪ್ರವಚನದೊಳಗೆ ನಾ ಹೇಳೋದು ಅದನ್ನೇ, ಇದು ಭಕ್ತಿ. ಹೀಗಾಗಿ ಎಂಥ ಪ್ರವಚನ ಏನದಲ್ಲ, ಅದು ನಮ್ಮ ಜೀವನ ವಿಧಾನ, ವೇ ಆಫ್ ಲೈಫ್. ಮತ್ತು ಅದು ನಮ್ಮ ಕಾಯಕ. ಮತ್ತು ಯೋಗ, ಅದು ಕೂಡ ಧ್ಯಾನ, ಯೋಗ ಇವೆಲ್ಲವೂ ಕೂಡ ನಮ್ಮ ಮನಸ್ಸಿಗೆ, ಅನುಭವ ಜೀವನಕ್ಕೆ, ಆಧ್ಯಾತ್ಮ ಜೀವನಕ್ಕೆ ಪೂರಕವಾದದ್ದು. ಪ್ರವಚನ ಮತ್ತು ಯೋಗ ಅನ್ನದ ಕಾಯಕವೂ ಹೌದು, ಅದು ನಮ್ಮ ಜೀವನ ವಿಧಾನವೂ ಹೌದು. ಹೀಗಾಗಿ ನಮಗೆ ಪ್ರವಚನ ಬೇಕು, ಯೋಗ ಬೇಕು ಎನ್ನುವ ಹಂಬಲ ಅಪಾರವಾಗಿ ತುಳ್ಕೊಳ್ತು. ಬೆಂಗಳೂರಿಗೆ ಬಂದ ಮೇಲೆ ಇಲ್ಲ, ನಾನು ಪ್ರವಚನ ಮಾಡಲೇಬೇಕು, ಪ್ರವಚನ ನಡೆಸಲೇಬೇಕು ಅಂಥೇಳಿ ನಾವಲ್ಲಿ ಸಂಕೇಶ್ವರ ಪ್ರವಚನ ಮಾಡುವಾಗ ಅಲ್ಲಿ ಒಬ್ಬರು ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಇದ್ದರು, ಅಯ್ಯನಗೌಡ ಪಾಟೀಲ್ ಅಂಥೇಳಿ. ಅವರು ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್. ಅವರು ಅವ್ರ ಹುಟ್ಟಿದೂರಿಗೆ ನಮ್ಮನ್ನ ಒಂದು ದಿವಸ ಪ್ರವಚನಕ್ಕೆ ಕರ್ಕೊಂಡೋಗಿ ಪ್ರವಚನ ಮಾಡಿಸಿದ್ರು. ಅವರು ನಮ್ಮೂರಾಗ 1 ತಿಂಗಳು ನಿಮ್ಮದು ಶ್ರಾವಣದಾಗ ಪ್ರವಚನ ಮಾಡಿಸೋ ವಿಚಾರ ಐತೆ
ಅಂತ ಅವ್ರಿಗೆ ಹೇಳಿದರು. ಸರಿ, ಆದ ನೆನಪಾಗಿ ನೋಡೋಣ ಅವ್ರು ಏನಾದರೂ ಅವರು ಫೋನ್ ಮಾಡಿದ್ರು ಅವರು. ಸರಿ, ಅವ್ರ ಫೋನ್ ನಂಬರು ನನ್ನ ಕಡೆ ಕೊಟ್ಟಿದ್ರು ಅವರು. ಸರಿ, ಅವ್ರಿಗೆ ಏನಾರ ಕರೆ ಮಾಡಿದರೆ ಪ್ರವಚನದ ವ್ಯವಸ್ಥೆ ಅವ್ರು ಮಾಡ್ಬೋದೇನೋ, ಹಂಗಾರೆ ಹೋಗಿ ಬಿಡೋಣ ಮತ್ತೆ ಆ ಕಡೆಗೆ ಅಂಥೇಳಿ ಬೆಂಗಳೂರಿನಿಂದ ನಾನು ರೈಲು ಹತ್ತಿ ಟಿಕೆಟ್ ಬುಕ್ ಮಾಡಿಕೊಂಡು ಟ್ರೈನ್ಗೆ ಹೋಗಿ ಇಲ್ಲಿ ಬೆಳಗಾವಿನಲ್ಲಿ ಇಳಿದ್ಬಿಟ್ಟೆ. ರಿಸರ್ವೇಷನ್ ಮಾಡಿಸ್ಕೊಂಡಿದ್ದೆ, ಮಲ್ಕೊಂಡು ಹೋಗಿದ್ದೆ. ಬೆಳಗಾವಿಗೆ ಬಂದು ಇಳಿದೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸಲ್ಲಿ. ಅಲ್ಲಿ ಬಹುಶಃ ಆವಾಗ 9 ಗಂಟೆ 9:15 ಆಗಿದ್ದಿರಬೇಕು. ಟ್ರೈನಿಂದ ಇಳಿದು ಮಾಡೋದೇನು, ಲಗೇಜ್ ಎಲ್ಲ ರೈಲ್ವೆ ಸ್ಟೇಷನ್ದಲ್ಲಿ ಒಬ್ಬರು ಸ್ಟೇಷನ್ ಮಾಸ್ತರ್ ಹತ್ರ ಹೋಗಿ, ಹೀಗೆ ನಾನೊಬ್ಬರು ಕಾಣಬೇಕಾಗಿದೆ, ನಮ್ಮ ಲಗೇಜ್ ಎಲ್ಲ ಇಲ್ಲೇ ಇರ್ತವೆ ಅಂತ ಹೇಳಿಬಿಟ್ಟು ಅವ್ರ ವಶಕ್ಕೆ ಕೊಟ್ಬಿಟ್ಟು ಹೊರಟಂಥ ಕಾಲದೊಳಗೆ ಪ್ರವಚನ ಎಲ್ಲಿ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಅವರಿಗೆ ಫೋನ್ ಮಾಡಿದ್ರೆ ಅವರು ಫೋನ್ ಎತ್ತಿದ್ರು. ಇಲ್ಲ ಗುರುಗಳೇ, ಈಗ ನಾವು ಬೇರೆ ಕಾರ್ಯಕ್ರಮದಲ್ಲಿದ್ದೀವಿ, ಸದ್ಯಕ್ಕೆ ನೀವು ಪ್ರವಚನ ಮಾಡಿಸೋ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿಬಿಟ್ರು. ಸರಿ, ಇದು ಮಾಡೋದೇನೂ ಇಲ್ಲ, ದಾರಿ ತೋಚಲಿಲ್ಲ, ಏನು ಮಾಡೋದು ಅಂತ ಮನಸ್ಸಿನಲ್ಲಿ ಭಾವನೆ ಮಾಡ್ಕೊತ ಬೆಳಗಾವಿಯಿಂದ ನಾವೇನು ಮಾಡಿದ್ವು, ಗೋಕಾಕಕ್ಕೆ ಬಂದವು. ಗೋಕಾಕಕ್ಕೆ ಬಂದ ಮೇಲೆ ಬಸ್ ಸ್ಟ್ಯಾಂಡಲ್ಲಿ ಕುಳಿತಿದ್ವು. ಎಲ್ಲಿಗೆ ಹೋಗೋದು, ಅಷ್ಟೊತ್ತಿಗಾಗಲೇ ಸಂಜೆ 6 ಗಂಟೆ ಆಗಿತ್ತು. ಅಷ್ಟರಲ್ಲಿ ನಮಗೆ ಪರಿಚಿತರು ಒಂದು ಊರಾಗ ಪ್ರವಚನ ಮಾಡ್ತಿದ್ರು. ಅವರನ್ನು ಹೋಗಿ ಭೇಟಿ ಮಾಡಬೇಕು. ಇವತ್ತು ಅಲ್ಲೇ ವಸತಿ ಮಾಡಬೇಕು. ಯಾಕೆಂದರೆ ರಾತ್ರಿ ಬೆಂಗಳೂರಿಂದ ಹೊರಟು ಬೆಳಗ್ಗೆ ಬೆಳಗಾವಿ ಬಂದು ಈಗ ಮತ್ತೆ ರಾತ್ರಿ ಆಗ್ತಾ ಬಂತು. ಈಗ ನಾವೆಲ್ಲಿ ಇರೋದು, ನಾವೇನು ಹೋಟ್ಲಲ್ಲಿ ತಿನ್ನಲ್ಲ, ಹೋಟ್ಲಲ್ಲಿ ಹೋಗಿ ವಾಸ ಮಾಡಲ್ಲ, ಮತ್ತು ಯಾರಾದರೂ ಪರಿಚಿತರು ಭಕ್ತರು ಅಂತಲ್ಲಿ ಹೋಗಬೇಕು. ಈಗ ನಮಗೆ ಯಾರೋ ಪರಿಚಿತರು ಭಕ್ತರು ಇಲ್ಲ. ಗೋಕಾಕಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೆ. ಆಗ ಒಬ್ಬರು ಮಾತಾಡ್ಸಿದ್ರು. ಸುಮ್ಮನೆ ಕೂತಿದ್ದೆ ನಾನು. ಒಬ್ಬರು ಮಾತಾಡ್ಸಿದ್ರು, ನಿಮ್ಮನ್ನು ನೋಡಿದ್ರೆ ಪ್ರವಚನ ಮಾಡೋಂಗೆ ಕಾಣ್ತೀರಾ, ತಾವು ಪ್ರವಚನ ಮಾಡ್ತೀರಾ ಅಂತ ಕೇಳಿದರು. ಹೌದು, ನಾನು ಕರ್ಕೊಂಡು ಹೋಗ್ತೀನಿ, ನಮ್ಮೂರಾಗ ನಿಮಗೆ ಪ್ರವಚನ ವ್ಯವಸ್ಥೆ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋದರು. ಅಲ್ಲಿ ಊರು ಹಿರಿಯರನ್ನು ಭೇಟಿ ಮಾಡಿಸಿದ್ರು. ಅವರು ಊರು ಹಿರಿಯರೆಲ್ಲ ಬಂದರು. ಹೀಗೆ ಇವರು ಪ್ರವಚನ ಮಾಡ್ತಾರೆ, ನೀವು ಊರಾಗ ನೀವು ಮಾಡಿಸೋದಿದ್ರೆ ಇವ್ರ ಕೈಲಿ ಮಾಡಿಸ್ರಿ ಅಂತ. ಆಕಸ್ಮಿಕವಾಗಿ ಗೋಕಾಕ್ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಂಥ ಒಬ್ಬ ಆಗಂತುಕರು, ನೀವು ಪ್ರವಚನ ಮಾಡ್ತೀರಾ ಬನ್ನಿ ಅಂತ ಕರ್ಕೊಂಡೋದ್ರು. ಸಿಂಧಿ ಕುರುಬೆಟ್ಟ ಅನ್ನೋದು ಒಂದು ಊರು. ಅಲ್ಲಿಗೆ ಹೋದೆ ಅವ್ರ ಜೊತೆಯಲ್ಲಿ. ಒಂದು ಹಳ್ಳಿ ಗೋಕಾಕ್ದಿಂದ. ಸರಿ, ಊರನ್ನವ್ರನ್ನ ಕರೆದ್ರು, ಬಂದರು. ಅಲ್ಲೊಂದು ಶಿವಾಲಯದೊಳಗೆ ಕೂತು ಜನರೆಲ್ಲ ಬಂದರು. ಆಯಿತು, ಮಾಡ್ಬೋದು ಅಂದರು. ಸರಿ, ನಮ್ಮ ವಸ್ತುಗಳು ಇಲ್ಲಿ ಇಡಲಿಕ್ಕೆ ಜಾಗ, ನಮ್ಗೆ ಇರಲಿಕ್ಕೆ ಜಾಗ ಇಲ್ಲೇ ಇದೆ, ಪ್ರವಚನ ಸ್ಥಳ, ಇಲ್ಲೇ ನೀವು ಪ್ರವಚನ ಮಾಡಿ, ನಿಮ್ಮ ವಸ್ತುಗಳು ಇಲ್ಲಕ್ಕೆ ನೋಡಿ, ಇಲ್ಲೊಂದು ರೂಮ್ ಇದೆ, ನಿಮಗೆ ಕೊಡ್ತೀವಿ. ಅಲ್ಲಿ 2 ರೂಮ್ ಇದ್ದವು. ಒಂದು ರೂಮಲ್ಲಿ ಒಂದು ಹೋರಿ ಕಟ್ಟಿದ್ರು, ಪಕ್ಕದ ಒಂದು ರೂಮ್ ಖಾಲಿ ಇತ್ತು. ಇದನ್ನು ನಿಮಗೆ ಕೊಡ್ತೀವಿ, ನೀವು ಇಲ್ಲಿ ವಸತಿ ಮಾಡ್ಬೋದು, ಇಲ್ಲಿ ನೀವು ಪ್ರವಚನ ಮಾಡ್ಬೋದು. ನಮ್ಮದು ಮೈಕೆಲ್ಲ ಐತೆ, ಮೈಕ್ ವ್ಯವಸ್ಥೆ ಮಾಡ್ತೀವಿ. ನಿಮಗೆ ವಸತಿ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ, ಪ್ರವಚನದ ವ್ಯವಸ್ಥೆ ನೀವು ಮಾಡ್ಬೋದು. ಎಷ್ಟು ದಿವಸ ಬೇಕಾದರೂ ಮಾಡ್ಬೋದು. ಈ ಶ್ರಾವಣ ಪೂರ್ಣ ಇಲ್ಲೇ ಮಾಡ್ಬೋದು ಅಂದರು. ಭಾಳ ಸಂತೋಷ ಆಯಿತು. ನಮ್ಮ ವಸ್ತುಗಳೆಲ್ಲ ಬೆಳಗಾಂ ರೈಲ್ವೆ ಸ್ಟೇಷನ್ದಲ್ಲಿದೆ, ಅವನ್ನ ತಗೊಂಡು ಬರ್ತೀನಿ,
ತಗೊಂಡು ಬಂದು ನಾಳೆ ರಾತ್ರಿಯಿಂದ ಇಲ್ಲಿ ಪ್ರವಚನ ಶುರು ಮಾಡೋಣ. ಯಾಕೆಂದರೆ ಈಗಾಗಲೇ 7 ಗಂಟೆ ಆಗಿತ್ತು. ರಾತ್ರಿ 7 ಗಂಟೆ 8 ಗಂಟೆನೇ ಆಯ್ತಾ ಬಂದಿತ್ತು ಅಲ್ಲಿ ಹೋದಾಗ. 7:15 ಅನಿಸುತ್ತೆ ಆಗ್ಬೋದು. ಸರಿ, ಊರು ಎಲ್ಲ ತಿಳ್ಕೊಂಡು ನಾವು ಲಗೇಜಸನ್ನು ತೆಗೆದುಕೊಂಬರೋಕ್ಕೆ ಬೆಳಗಾಂ ಹೋಗಿ ಲಗೇಜಸನ್ನು ತಗೊಂಡು 3 ದಿನ ಅಲ್ಲಿಗೆ ಬಂದು ಪ್ರವಚನ ಅಲ್ಲಿ ಆರಂಭ ಆಯಿತು. ಪ್ರವಚನ ಆರಂಭ ಆದಂಥ ಕಾಲದೊಳಗೆ ನಾವು ಬರೆದಂಥ ಅನೇಕ ವಚನಗಳಿದ್ವು, ಹಾಡುಗಳಿದ್ವು. ಮೊದಲು ಪ್ರವಚನಕ್ಕೆ ಮೊದಲು ಪ್ರಾರ್ಥನೆ ಮಾಡಿಸ್ತಿದ್ದೆ. ಅವರೆಲ್ಲ ಪ್ರಾರ್ಥನೆ ಮಾಡ್ತಾಯಿದ್ರು. ಹಾಡು ಹಾಡು ಎಲೆ ಮನವೇ ಮನದುಂಬಿ ಹಾಡು, ಜಗದ ಬೆಳಕಿನ ಮೂಲ ಪರಮಾತ್ಮ ಪರಶಿವನ, ನಿನ್ನ ಕಿರಣದ ಕುಡಿಯೋ ಚಂದ್ರ ಸೂರ್ಯರ ಪುಂಜ, ನಿನ್ನ ತೇಜದ ಕಿರಣ ತಾರಾಮಂಡಲ ಪುಂಜ. ಹಾಡು ಹಾಡೆಲೆ ಮನವೇ ಮನದುಂಬಿ ಹಾಡು, ಜಗದ ಬೆಳಕಿನ ಮೂಲ ಪರಮಾತ್ಮ ಪರಶಿವನ. ಕ್ರಿಯೆಯು ಚೇತನವಾಗಿ ತಾನಾಗಿ ಪಂಚಭೂತ ಪ್ರಕಟಗೊಳೆ ಚೇತನವು, ಸೃಷ್ಟಿ ಸಕಲಕ್ಕೆ ಆದಿ. ಹಾಡು ಹಾಡು ಎಲೆ ಮನವೇ ಮನದುಂಬಿ ಹಾಡು, ಜಗದ ಬೆಳಕಿನ ಮೂಲ ಪರಮಾತ್ಮ ಪರಶಿವನ. ಹಾಡು ಹಾಡು ಎಲೆ ಮನವೇ ಮನದುಂಬಿ ಹಾಡು, ಪರಮಾತ್ಮ ಲೀಲೆಯಲಿ ಪುರುಷ ಪ್ರಕೃತಿಯಾದ, ಅಣುವಾಗಿ ಬಯಲಾಗಿ ಜಗದ ತಂದೆ ತಾನಾದ. ಹಾಡು ಹಾಡು ಎಲೆ ಮನವೇ ಮನದುಂಬಿ ಹಾಡು. ಇದು ನಾವು ಏಪ್ರಿಲ್ 27ನೇ ತಾರೀಕು 85ನೇ ಇಸ್ವಿಯಲ್ಲಿ ಬರೆದಂಥ ಹಾಡಿದು. ಹಾಡು ಹಾಡೆಲೆ ಮನವೇ ಮನದುಂಬಿ ಹಾಡು, ಜಗದ ಬೆಳಕಿನ ಮೂಲ ಪರಮಾತ್ಮ ಪರಶಿವನ. ಇಲ್ಲಿ ಪರಮಾತ್ಮನ ಪರಿಕಲ್ಪನೆ ನಮ್ಮದು ನಿರಾಕಾರದಿಂದ ನಿರ್ಗುಣಕ್ಕೆ ಹೊರಳಿಕೊಂಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಪರಮಾತ್ಮ ಯಾರಪ್ಪ ಅಂತ ಹೇಳಿದರೆ ಅವನು ಜಗತ್ತಿನ ಬೆಳಕಿನ ಮೂಲ, ಅವನು ಪರಮಾತ್ಮ. ಇಲ್ಲಿ ಸಗುಣ ಭಕ್ತಿಯನ್ನು ಮಾಡ್ತಾ ಇದ್ದಂಥ ನಾವು ನಿರ್ಗುಣ ಭಕ್ತಿಯ ಹಾಡು ನಮ್ಮ ಅಂತರಂಗದಿಂದ ಪ್ರಕಟವಾಗಿರುವುದನ್ನು ನೋಡ್ಬೋದು. ಈ ವೇಳೆಗೆ ನಾನು ಕೂಡಲ ಸಂಗಮದಲ್ಲಿ 1 ತಿಂಗಳು ತಪಸ್ಸು ಮಾಡಿದ್ದೆ, ಇಷ್ಟಲಿಂಗ ಪೂಜೆಯನ್ನು ಮಾಡಿದ್ದೆ 1 ತಿಂಗಳುಗಳ ಕಾಲ. ಅಲ್ಲಿ ಸಂಗಮೇಶ್ವರ ದೇವಾಲಯದೊಳಗೆ ಗರ್ಭಗುಡಿಯಲ್ಲಿ ಕುಳಿತು ನಾನು ಧ್ಯಾನವನ್ನು ಮಾಡಿದ್ದೆ. ಪ್ರತಿದಿನ ಸಂಗಮೇಶ್ವರ ಗರ್ಭಗುಡಿಯಲ್ಲಿ ಕುಳಿತು ಧ್ಯಾನ ಮಾಡಿದ್ದೆ. ಆ ಕಾಲಕ್ಕೆ ಆ ಸಂಗಮೇಶ್ವರ ಗರ್ಭಗುಡಿಯಲ್ಲಿ ಅಲ್ಲಮ ಪ್ರಭುದೇವರು ಧ್ಯಾನಕ್ಕೆ ಕುಳಿತದ್ದು ಮತ್ತು ಬಸವಣ್ಣನವರು ನಿತ್ಯ ಸಂಗಮೇಶ್ವರನ ದೇವಾಲಯವನ್ನೆಲ್ಲ ಕಸಗುಡಿಸಿ ತೊಳೆದು ಮಜ್ಜನ ಕೆರೆದು ಪತ್ರಪುಷ್ಪಾದಿಗಳಿಂದ ಪೂಜೆ ಮಾಡ್ತಾ ಇದ್ದಕ್ಕಂಥ ದೃಶ್ಯ ನನ್ನ ಕಣ್ಮುಂದೆ ಬರ್ತಿತ್ತು. ಅದೇ ಸ್ಥಳದಲ್ಲಿ ನಾನು ಕೂಡ ಧ್ಯಾನಕ್ಕೆ ಕುಳಿತದ್ದು ನನಗೆ ಪರಮ ಭಾಗ್ಯ, ಬಹಳ ಆನಂದಾತಿಶಯವಾಗಿ ಅಲ್ಲಿ ಧ್ಯಾನ ಮಾಡ್ತಾ ಇದ್ದೆ. ಇಷ್ಟೆಲ್ಲ ಧ್ಯಾನ ಪೂಜೆ ತಪಸ್ಸು ಮಾಡೋದ್ರಿಂದ ವಚನಗಳನ್ನು ಮತ್ತು ವಚನ ಸಾಹಿತ್ಯವನ್ನು ಬಹಳ ಕಾಲದಿಂದ ಅಧ್ಯಯನ ನನ್ನ 17ನೇ ವಯಸ್ಸಿನಿಂದ 30ನ ವಯಸ್ಸು ಸುಮಾರು 13 ವರ್ಷಗಳ ಕಾಲ ನಿರಂತರವಾಗಿ ಅಧ್ಯಯನ ಮಾಡ್ಕೊಂಡು ಬಂದಂಥ ಕಾರಣವಾಗಿ ಪರಮಾತ್ಮನ ಹಂಬಲ ಅಂತರಂಗದೊಳಗೆ ಅಪಾರವಾಗಿದ್ದ ಕಾರಣ ಹಾಡು ಹಾಡೆಲೆ ಮನವೇ ಮನದುಂಬಿ ಹಾಡು.
ಜಗದ ಬೆಳಕಿನ ಮೂಲ ಪರಮಾತ್ಮ ಪರಶಿವ. ಸೊ ಪರಮಾತ್ಮ ಯಾರಪ್ಪ ಅಂತ ಹೇಳಿದ್ರೆ ಜಗತ್ತಿಗೇನು ಬೆಳಕು ಬಂದದಲ್ಲ, ಆ ಬೆಳಕಿನ ಕಾರಣ, ಬೆಳಕಿನ ಮೂಲ ಅವನನ್ನು ಹಾಡು. ಸೊ ಇಲ್ಲಿ ನಿರಾಕಾರ ನಿರ್ಗುಣನಾಗಿರ್ತಕ್ಕಂಥ ಪರಮೇಶ್ವರ ಪರಮಾತ್ಮನನ್ನು ಉಪಾಸನೆ ಮಾಡ್ತಕ್ಕಂಥ, ಹಂಬಲಿಸ್ತಕ್ಕಂಥ, ಕರೀತಕ್ಕಂಥ ಭಕ್ತಿ ಈ ಹಾಡಿನಲ್ಲಿರೋದನ್ನು ಕಾಣ್ತೇವೆ. ಇಂಥ ಅನೇಕ ಹಾಡುಗಳು, ಇಂತಹ ಅನೇಕ ವಚನಗಳು ನಮಗೆ ಬಹಳವಾಗಿ ಆರಂಭವಾಗಿದ್ದು ಅವುಗಳನ್ನೆಲ್ಲ ಬರೆದು ಇಡ್ತಾ ಇದ್ದೆ. ಸುಮ್ಮನೆ ಹಾಡ್ಕೊಂಡು ಬಿಡ್ತಿದ್ದೆ ನಾನು. ಹೀಗೆ ಸಿಂಧಿ ಕುರುಬೆಟ್ಟದೊಳಗೆ ಪ್ರವಚನವನ್ನು ಆರಂಭ ಮಾಡತಕ್ಕಂಥ ಸಂದರ್ಭದೊಳಗೆ ಪ್ರಾರ್ಥನೆಯನ್ನು, ಇಂಥ ಅನೇಕ ವಚನಗಳನ್ನು, ಹಾಡುಗಳನ್ನು ಪ್ರಾರ್ಥನೆ ಮಾಡಿಸ್ತಾ ಇದ್ದೆ. ಅವೆಲ್ಲ ನಾವೇ ಬರೆದಂಥ ಹಾಡುಗಳು, ನಾವೇ ಬರೆದಂಥ ವಚನಗಳು. ಅವು ಬಹಳ ಸುಂದರವಾಗಿದ್ದವು. ಅಲ್ಲಿ ಬರ್ತಕ್ಕಂಥ ಗ್ರಾಮೀಣ ಜನರು, ಭಕ್ತಿವಂತರು, ಅವರು ಮನಸ್ಸು ತುಂಬ ಹಾಡ್ತಾಯಿದ್ರು. ಮತ್ತು ಆ ಕಾಲಕ್ಕೆ ನಾವು ಹಗಲು ಅಧ್ಯಯನ, ಅನುಭವ ಯೋಗ, ಪ್ರವಚನದ ಹಾದಿಯಲ್ಲಿ 7. ಅನುಭವ ಪ್ರವಚನ ಯೋಗದ ಹಾದಿಯಲ್ಲಿ ಗೋಕಾಕದ ಸಮೀಪದ ಒಂದು ಗ್ರಾಮ ಶಿಂದಿ ಕುರುಬೆಟ್ಟ, ಅಲ್ಲಿ ಪ್ರವಚನ ಆರಂಭವಾಯಿತು. ಹಗಲು ನನಗೆ ಆ ಹಳ್ಳಿನ ಜನರು ಭೇಟಿಗೆ ಬರ್ತಿದ್ರು, ಪ್ರಸಾದ ತಂದು ಕೊಡ್ತಿದ್ರು. ಇಲ್ಲಿ ಸಮೀಪದಲ್ಲಿ ನೋಡುವ ಸ್ಥಳ ಏನಾದರೂ ಇದೆಯಾ ಅಂತ ಕೇಳಿದೆ. ಸ್ವಾಮೀಜಿ, ಇಲ್ಲೇ ಪಕ್ಕದಲ್ಲಿ ಗೋಕಾಕ್ ಫಾಲ್ಸ್ ಅದ, ಇಲ್ಲೇ ಇದೆಯಾ? ಹಾಗಾದ್ರೆ ಇಲ್ಲಿಗೆ ಹತ್ರನ ಹೋಗ್ಲಿಕ್ಕೆ ದಾರಿ ಇದೆಯೋ? ಇಲ್ಲಿಂದನೇ ನಡ್ಕಂತ ಹೋಗ್ಬಿಡ್ಬೋದು. ಇಲ್ಲಿ ಗೋಕಾಕ್ ಜಿನ್ನಿಂಗ್ ಮಿಲ್ಲಿದೆ, ನಾವೆಲ್ಲ ವರ್ಕರ್ಸ್ ಅಲ್ಲೇ ಕೆಲಸ ಮಾಡೋದು, ನಾವು ದಿನ ಇದೇ ದಾರಿಯಾಗ ಹೋಗೋದು ಅಲ್ಲಿಗೆ. ಗೋಕಾಕ್ ಫಾಲ್ಸು? ಹೌದು. ನಾನು ಗೋಕಾಕ್ ಫಾಲ್ಸನ್ನು ಏನು ರಾಯಬಾಗ್ ತಾಲೂಕು ಮಂಟೂರು ಪ್ರವಚನ ಮಾಡುವಾಗ ಶಿವಪುತ್ರಪ್ಪ ಆ ಗೋಕಾಕ್ ಫಾಲ್ಸನ್ನು ಕರ್ಕೊಂಬಂದು ತೋರಿಸ್ಕೊಂಡು ಹೋಗಿದ್ದರು, ನೋಡ್ಕೊಂಡು ಹೋಗಿದ್ದೆ. ಸೊ ಹೀಗಾಗಿ ಈಗ ಅಲ್ಲಿಗೆ ಹೋಗ್ತೀವಿ ಅನ್ನೋದು ಈಗ ಎಷ್ಟು ದೂರ ಆಗುತ್ತೆ? ಅಯ್ಯೋ ನಡ್ಕೊಂಡು ಹೋಗ್ತೀವಿ 2 ಕಿಲೋಮೀಟ್ರ್, ಇಲ್ಲೇ ಅರಿಯಾಗಿ ಹೋಗ್ಬಿಡ್ತೀವಿ, ಹೊಲ್ದಾಗ ಬಿಡ್ತೀನಿ ಅಂದೆ. ಓ ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂದರು. ಸರಿ, ಕರ್ಕೊಂಡು ಹೋದರು. ಅಲ್ಲಿ ನಾನು ಮಂಟೂರಿಂದ ಬಂದಾಗ ಗೋಕಾಕ್ ಫಾಲ್ಸ್ ಕಡೆಯಿಂದ ಬಂದು ಆ ಗೋಕಾಕ್ ಜಿನ್ನಿಂಗ್ ಮಿಲ್ ನೂಲಿನ ಗಿರಣಿ ಏನದಲ್ಲ, ಆ ಕಡೆಯಿಂದ ಬಂದು ಅಲ್ಲೊಂದು ಶಿವಾಲಯ ಇದೆ, ಮಹಾಲಿಂಗೇಶ್ವರ ದೇವಾಲಯನೂ ಇರಬೇಕು, ಆ ಕಡೆಯಿಂದ ಬಂದು ಫಾಲ್ಸನ್ನು ನೋಡಿದ್ವು. ಈಗೇನು ಮಾಡಿದ್ವು, ಅದರ ವಿರುದ್ಧ ದಿಕ್ಕಿನಲ್ಲಿ ಅಲ್ಲೊಂದು ಆ ಬ್ರಿಡ್ಜ್ಗೆ ಅಲ್ಲೊಂದು ಬ್ರಿಡ್ಜ್ ಇದೆ ಹೊಳೆಗೆ, ಅದೊಂದು ರೀತಿಯ ತೂಗು ಸೇತುವೆ ಅಂತ ಹೇಳ್ಬೋದು. ಆ ತೂಗು ಸೇತುವೆ, ಇಂಥದ ಒಂದು ತೂಗು ಸೇತುವೆ ಋಷಿಕೇಶದಲ್ಲಿದೆ, ಅಲ್ಲೂ ನಾನು ನಡ್ಕೊಂಡು ಹೋಗಿದ್ದೆ. ಹರಿದ್ವಾರದಲ್ಲಿದೆ, ಅಲ್ಲೂ ಕೂಡ ನಾನು ನಡ್ಕೊಂಡು ಹೋಗಿದ್ದೆ. ಹೀಗಾಗಿ ಅಂಥದ ಒಂದು ತೂಗು ಸೇತುವೆ ಇಲ್ಲಿ ಗೋಕಾಕದಲ್ಲಿ ಇದೆ. ನಾವು ಈ ಕಡೆ ಗೋಕಾಕ್ ಫಾಲ್ಸಿಂದ ಆ ಕಡೆ ಆ ಹೊಳೆಗೆ ದಾಟಲಿಕ್ಕೆ ಒಂದು ತೂಗು ಸೇತುವೆ ಇದೆ. ನಾವು ಆ ಬದಿಗೂ ಸಿಂಧಿ ಕುರುಬೆಟ್ಟದಿಂದ ಬಂದದ್ರಿಂದ ನಾವು ಆ ಬದಿಯಿಂದ ಇದ್ವು. ನಮ್ಮ ಎದುರಿಗೆ ಜಿನ್ನಿಂಗ್ ಮಿಲ್ಲು ದೇವಾಲಯ. ತೂಗು ಸೇತುವೆಯನ್ನು ದಾಟಿ, ಹೊಳೆ ದಾಟಿ ಈ ಕಡೆಗೆ ಬರೋಕ್ಕೆ ನಾನು ಇಷ್ಟಪಡಲಿಲ್ಲ. ಯಾಕಂತ ಹೇಳಿದರೆ ಈ ಕಡೆ ಬಂದರೆ ಭಾಳ ಜನಸಂದಣಿ, ಭಾಳ ಅಲ್ಲಿ ಧ್ಯಾನ ತಪಸ್ಸು ಮಾಡಲಿಕ್ಕೆ ಒಳ್ಳೆಯ ಸರಿಯಾದ ಸ್ಥಳನೂ ಇರಲಿಲ್ಲ. ಆಚೆ ಕಡೆಗೆ ಜನಸಂದಣಿನೇ ಇಲ್ಲ, ಜಾಗ ಸ್ವಚ್ಛ, ಹೊಲ, ಅಲ್ಲಿ ದನ ಮೇಯಕ್ಕೆ ಅಷ್ಟೇ ಬರೋ, ದನ ಕರು ಎಮ್ಮೆ ಅವು ಇವು. ಹೀಗಾಗಿ ಆಚೆ ಕಡೆನೇ ನನಗೆ ಧ್ಯಾನ ಏಕಾಂತ ಅಂತ ಅನ್ನಿಸ್ತು, ನಿರ್ಜನ ಅಂತ ಅನ್ನಿಸ್ತು, ನಿಶ್ಶಬ್ದ ಅಂತಲೂ ಅನ್ನಿಸ್ತು. ಹೀಗಾಗಿ ನಾನು ಆಚೆ ಕಡೆ ಬಂದಂಥವನು, ನಾ ಇಲ್ಲೇ ಧ್ಯಾನಕ್ಕೆ ಕೂಡ್ತೀನಿ ಅಂತ ಅಂದೆ. ಆಯ್ತು ಬುದ್ಧಿ, ನೀವು ಬಂದು ಇಲ್ಲಿ ಕೂಡ್ಬೋದು. ಸೊ ಹೀಗಾಗಿ ನಾನು ಪ್ರತಿದಿನ ಇಲ್ಲಿಗೆ ಬಂದು ಧ್ಯಾನಕ್ಕೆ ಕೂಡ್ತಿದ್ದೆ. ಗೋಕಾಕ ಫಾಲ್ಸ್ಗೆ, ಸಿಂಧಿ ಕುರುಬೆಟ್ಟ ಇಲ್ಲಿಗೆ ಬಂದು ಗೋಕಾಕ್ ಫಾಲ್ಸ್ಗೆ ಸಿಂಧಿ ಕುರುಬೆಟ್ಟ ಕಡೆಯಿಂದ ಬಂದು ಅಲ್ಲಿ ಒಂದು ಬಂಡೆಯ ಮೇಲೆ ಧ್ಯಾನಕ್ಕೆ ಕೂಡ್ತಿದ್ದೆ. ಆ ಬಂಡೆಯ ಮೇಲೆ ಧ್ಯಾನಕ್ಕೆ ಕೂತಂಥ ಕಾಲದಲ್ಲಿ ಆ ನೀರು ಧುಮುಕ್ತಿತ್ತಲ್ಲ, ಗೋಕಾಕ್ ಫಾಲ್ಸ್, ಅದು ಘಟಪ್ರಭಾ ನದಿ ತುಂಬಿ ಹರಿತಾ ಇರುತ್ತೆ. ಆ ನದಿ ನೀರು ಅಲ್ಲಿ ಧುಮುಕುತ್ತೆ, ಅದರಿಂದ ಗೋಕಾಕ್ ಫಾಲ್ಸ್ ಉಂಟಾಗಿದೆ. ಆ ಘಟಪ್ರಭಾ ನದಿ ಏನು ಧುಮುಕುತ್ತಲ್ಲ, ಬಹಳ ಜೋಗ್ ಫಾಲ್ಸಲ್ಲಿ ಹೆಂಗೆ ನೀರು ಧುಮುಕುತ್ತೆ, ಗಗನಚುಕ್ಕಿ ಬರಚುಕ್ಕಿಯಲ್ಲಿ ಹೇಗೆ ನೀರು ಧುಮುಕುತ್ತೆ, ಸೊಗಲ ಫಾಲ್ಸಲ್ಲಿ ಹೇಗೆ ನೀರು ಧುಮುಕುತ್ತೆ, ಅದೇ ರೀತಿಯಾಗಿ ಗೋಕಾಕ್ ಫಾಲ್ಸಲ್ಲೂ ಕೂಡ ನೀರು ಎತ್ತರದಿಂದ ಧುಮುಕುತ್ತೆ. ಅದನ್ನು ನೋಡ್ಕೊತ ನಾನು
ಅಲ್ಲಿ ಹೊಳೆಯ ನೀರು ಏನು ಧುಮುಕುತ್ತೆ ಅದನ್ನು ನೋಡಿಕೊಂಡು ಅಲ್ಲಿ ಧ್ಯಾನ ಮಾಡ್ಕೊಳ್ಳೋಕೆ ಕೂತ್ಕೊಂಡಂಥ ಕಾಲಕ್ಕೆ ನನಗೆ ಆಶ್ಚರ್ಯವಾದದ್ದೇನೆಂದರೆ, ಅದು ಬಹಳ ಕಡಿದಾದ ಸ್ಥಳ, ಮೇಲಿಂದ ನೀರು ಧುಮುಕುತ್ತೆ. ನಾನೇನು ತಪಸ್ಸಿಗೆ ಧ್ಯಾನಕ್ಕೆ ಕುಳಿತಿದ್ದೀನಲ್ಲ, ಆ ಸಂದಿಯಿಂದ ಇಳಿದು ಆ ಕೆಳಗೆ ಆ ಬಂಡೆ ಆ ಪೊಟ್ರೆಗೆ, ಬಹಳ ಕಠಿಣ ದುರ್ಗಮವಾದ ಸ್ಥಳ, ಅಲ್ಲಿಗೆ ನಮ್ಮ ಸಾಹಸಿ ಹುಡುಗರು ಆ ಕೆಳಭಾಗಕ್ಕೆ ನಡ್ಕೊಂಡು ಹೋಗಿದ್ದಾರೆ. ಅವರು ಸಣ್ಣ ಇರುವೆ ಹಂಗೆ ಕಾಣ್ತಾ ಇದ್ದಾರೆ. ನನಗೆ ನೋಡಿ ಆಶ್ಚರ್ಯ ಆಯಿತು. ಅಲ್ಲೆಲ್ಲ ಜಾರುತ್ತೆ, ಮತ್ತು ಅಲ್ಲೆಲ್ಲ ಪೊಟರೆಗಳು, ಬಂಡೆಗಳು, ಹಾವು ಅವು ಇವು ಏನೋ ಚೇಳು ಇತ್ಯಾದಿಗಳು ಇರ್ತವೆ. ಅವ್ರ ಧೈರ್ಯ ನೋಡು, ಅವ್ರ ಸಾಹಸ ನೋಡು ಹೆಂಗಲ್ಲೆಲ್ಲ ಹುಡುಗರು ಅಲ್ಲೆಲ್ಲ ಕೆಳಗೆ ಇಳಿದು ಹೋಗಿದ್ದಾರೆ. ಅವ್ರ ಸಾಹಸ ಅದ್ಭುತ ಅಂತ ನನಗೆ ಆಶ್ಚರ್ಯ. ಮತ್ತು ಅವರು ಅಲ್ಲಿ ಹೋಗಿರ್ತಕ್ಕಂಥದ್ದು ನೋಡಿ, ಆ ಬೀಳುವ ನೀರನ್ನು ನೋಡಿಕೊಂಡು ಸರಿ ಧ್ಯಾನಕ್ಕೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರೋದು. ಹೀಗೆ ಆ ಧ್ಯಾನ ಮಾಡುವಾಗ ಕೂಡ ನನಗೆ ಆ ಸೂರ್ಯೋದಯದ ಸಂದರ್ಭದಲ್ಲಿ ಆ ಸೂರ್ಯನ ಕಿರಣಗಳು ಬಹಳಷ್ಟು, ನಾನು ಬೇಗನೆ ಅಲ್ಲಿ ಬಂದು ಧ್ಯಾನಕ್ಕೆ ಕೂಡ್ತಿದ್ದೆ. ಹೀಗಾಗಿ ಆ ಸೂರ್ಯೋದಯದ ಕಿರಣಗಳು, ಬಂಗಾರದ ಕಿರಣಗಳು, ಅವು ಏನು ಮುತ್ತು ರತ್ನ ವಜ್ರ ವೈಡೂರ್ಯದ ಹರಳುಗಳ ಮೇಲೆ ಬಿದ್ದರೆ ಏನು ಪ್ರತಿಫಲನ ಆಗ್ತದಲ್ಲ ಸೂರ್ಯನ ಕಿರಣ, ಹಾಗೆ ಅಲ್ಲಿ ಹೊಲ ಗದ್ದೆ ತೋಟ ಹಸಿರು ಬೆಳೆ ಮತ್ತು ಆ ನೀರು ಇವುಗಳ ಮೇಲೆಲ್ಲ ಆ ಸೂರ್ಯನ ಕಿರಣಗಳು, ಅದರಲ್ಲೂ ಸೂರ್ಯೋದಯದ ಕಿರಣಗಳು ಬಿದ್ದು ಪ್ರತಿಫಲನ ಆಗ್ತಕ್ಕಂಥ ದೃಶ್ಯ ವರ್ಣನೀಯ, ಅಮೋಘ ಅಂದರೆ ಅಮೋಘ. ಹೀಗಾಗಿ ಆ ಸೂರ್ಯೋದಯವನ್ನು ಮತ್ತು ಸೂರ್ಯನ ಕಿರಣಗಳು ಪ್ರಕೃತಿಯ ವಿವಿಧ ಸ್ಥಳಗಳ ಮೇಲೆ ಬಿದ್ದು ಹಸಿರಿನಲ್ಲಿ ಆ ಕಿರಣಗಳ ಪ್ರತಿಫಲನವಾಗಿ ಕಾಣಬರ್ತಕ್ಕಂಥ ದೃಶ್ಯ ಇದೆಯಲ್ಲ, ಅದನ್ನೆಲ್ಲ ನೋಡ್ಕೋತ ಧ್ಯಾನ ಮಾಡ್ಕೋತ ರೀತಿಯಲ್ಲಿ ಬಹಳ ಸಂತೋಷ, ಬಹಳ ಆನಂದ, ಬಹಳ ನೆಮ್ಮದಿಯನ್ನು ನನಗದು ಕೊಡ್ತಾಯಿತ್ತು. ಉದಯದ ಕಿರಣಗಳ ಪ್ರತಿಫಲನ ಇವೆಲ್ಲವನ್ನು ನೋಡ್ತಾ ನಿಸರ್ಗ ನನ್ನ ಅಂತರಂಗದೊಳಗೆ ಅನೇಕ ಹಾಡುಗಳು ಬರ್ತಾಯಿದ್ವು. ಪ್ರಣವಾರೂಢನು ಧ್ಯಾನಕ್ಕೆ ಕುಳಿತಿಗ ಮಜ್ಜನಗೈದಿವೆ ಮೋಡಗಳು. ಪ್ರಣವಾರೂಢನು ಧ್ಯಾನಕ್ಕೆ ಕುಳಿತಿಗ ಮಜ್ಜನಗೈದಿವೆ ಮೋಡಗಳು. ಮಜ್ಜನಗೈದಿವೆ ಮೋಡಗಳು. ಹಿಡಿಯುತ್ತ ಆರತಿ ಚೆಲ್ಲುತ್ತ ಬೆಳಕನು, ರವಿವರ್ಣದ ಆರತಿ ಬೆಳಗಿಗನು. ತನ್ನನು ತಾನೇ ಪೂಜಿಸಿಕೊಳ್ಳುತ್ತೀಗ ಬಹುವಿಧ ವರ್ಣದ ಕಿರಣದಲ್ಲಿ. ಭಾಗ್ಯವು ಇದುವೆ ಭಾಗ್ಯವು ಬದುಕೆ ಪಾವನವಾದವು ಕಣ್ಣುಗಳು. ಪ್ರಣವಾರೂಢನು ಧ್ಯಾನಕ್ಕೆ ಕುಳಿತಿಗ ಮಜ್ಜನಗೈದಿವೆ ಮೋಡಗಳು. ಹೀಗೆ ಅನೇಕ ಹಾಡುಗಳು ನಮ್ಮ ಅಂತರಂಗದಿಂದ ಬರ್ತಾಯಿದ್ವು. ಅಲ್ಲಿ ಧ್ಯಾನ ಗೋಕಾಕ್ ಫಾಲ್ಸಲ್ಲಿ ಧ್ಯಾನ ಕುಳಿತುಕೊಂಡಾಗ ಮತ್ತು ನಿತ್ಯ ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ದಾಗ, ಹೀಗೆ ಹಗಲು ರಾತ್ರಿ ಆ ಪರಮಾತ್ಮನ ಹಂಬಲ ನಮ್ಮ ಅಂತರಂಗವನ್ನು ತುಂಬ್ಕೊಂಡ್ಬಿಟ್ಟಿತ್ತು. ಹೀಗಾಗಿ ಅನೇಕ ಹಾಡುಗಳು ವಚನಗಳು ಬರ್ತಾಯಿದ್ರು, ವೈವಿಧ್ಯಮಯವಾದ ಹಾಡುಗಳು. ಹಸಿವೆಯಾಗಿದೆ ಎನಗೆ ಪರಮಾತ್ಮನ ಸಿವೆ, ಹಸಿವೆಯಾಗಿದೆ ಎನಗೆ ಪರಮಾತ್ಮನ ಸಿವೆ. ಹಸಿವು ವಸತಿದು ನನಗೆ ಪರಮಾತ್ಮನ ಸಿವೆ, ಹಸಿವೆಯಾಗಿದೆ ಎನಗೆ ಪರಮಾತ್ಮನ ಸಿವೆ. ಹಸಿವು ವಸತಿದು ನನಗೆ
ಪರಮಾತ್ಮನ ಸೇವೆ. ಇವು ಹೀಗೆ ಅನೇಕ ಭಾವ, ಭಕ್ತಿ, ಹಂಬಲ. ನಿಜವಾಗಿಯೂ ಭಕ್ತಿ ಮಾಡ್ತಕ್ಕಂಥ ಜೀವನ ಅತಿಶಯವಾದ ಆನಂದವನ್ನು ನಮ್ಮ ಜೀವನಕ್ಕೆ ಕೊಡ್ತದೆ. ನಮ್ಮನ್ನು ಎಲ್ಲ ಚಿಂತೆಗಳಿಂದ, ಎಲ್ಲ ನೋವುಗಳಿಂದ ದೂರ ಮಾಡುತ್ತೆ. ನನಗೆ ಯಾವ ಚಿಂತೆ, ನನಗೇನೂ ಇಲ್ಲ, ಎಲ್ಲವನ್ನೂ ಬಿಟ್ಟು ನಿರ್ಮಲವಾಗಿರ್ತಕ್ಕಂಥ ನನಗೆ ಯಾವ ಚಿಂತೆಯೂ ಇಲ್ಲ. ಇದ್ದದ್ದು ಒಂದೇ, ಪ್ರವಚನ ಯಾವಾಗಲೂ ನಡಿಬೇಕು, ಯೋಗ ಯಾವಾಗಲೂ ನಡಿಬೇಕು. ಇಷ್ಟೇ ತಪಸ್ಸು, ಅನುಭವ, ಪ್ರವಚನ ನಿರಂತರವಾಗಿ ನಡಿಬೇಕು. ಇಷ್ಟು ಬಿಟ್ಟರೆ ಬೇರೆ ಇನ್ಯಾವ ಪ್ರಾರ್ಥನೆಯು, ಬೇಡಿಕೆಯು ನಮ್ಮಲ್ಲಿ ಪರಮಾತ್ಮನಲ್ಲಿ ಇನ್ಯಾವ ಪ್ರಾರ್ಥನೆಯೂ ಇಲ್ಲ. ನಿರಂತರ ಪ್ರವಚನ, ನಿರಂತರ ಯೋಗ ನಡೆದು ಭಕ್ತರ ಭಾವನೆಗಳು, ಭಕ್ತರ ಕುಶಲವನ್ನು ಕೇಳಿ ಅವರನ್ನು ಆನಂದವಾಗಿಡೋದು. ಅವರೇನಾದರೂ ಅನಾರೋಗ್ಯವಾಗಿದ್ದರೆ ಅವರನ್ನು ಆರೋಗ್ಯವಂತರನ್ನಾಗಿ ಮಾಡೋದು. ಅವರ ಮನೆಯ ಸಂಸಾರದ ತಾಪತ್ರಯಗಳು, ಕಷ್ಟಗಳು, ದುಃಖಗಳು, ನೋವುಗಳು, ಮನಸ್ತಾಪಗಳು, ವೈಮನಸ್ಯಗಳು ಎಲ್ಲವನ್ನು ದೂರ ಮಾಡಿ ಕುಟುಂಬದ ಎಲ್ಲ ಸದಸ್ಯರು, ಅಕ್ಕಪಕ್ಕದವರು, ನೆರೆಯವರು, ಊರಿನವರು ಎಲ್ಲರೂ ಸುಖವಾಗಿ ಬಾಳಲಿ ಎನ್ನುವುದಷ್ಟೇ ನಮ್ಮ ಮನಸ್ಸಿನ ಆಶಯ. ಇಷ್ಟು ಬಿಟ್ಟು ನಮ್ಮ ಮನಸ್ಸಿನ ಆಶಯ ಬೇರೆ ಏನೂ ಇಲ್ಲ. ಪರಮಾತ್ಮನಲ್ಲಿ ಬೇಡೋದೇನು, ನಿರಂತರವಾಗಿ ಪ್ರವಚನ, ಯೋಗ ನಿರಂತರವಾಗಿ ನಡೆಯಲಿ. ಲೋಕದ ಎಲ್ಲ ಜನರು ಸುಖವಾಗಿ ಬಾಳಲಿ, ತಮ್ಮ ತಮ್ಮ ಕಾಯಕವನ್ನು ಮಾಡಿಕೊಂಡು ತಮ್ಮ ತಮ್ಮ ಪಾಡಿಗೆ ತಾವು ಆನಂದದಲ್ಲಿ ಬದುಕಲಿ ಅನ್ನೋದಷ್ಟೇ ನಮ್ಮ ಮನಸ್ಸಿನ ಆಶಯ. ಬಿಟ್ಟರೆ ಬೇರೆ ಇನ್ಯಾವ ಆಶಯವೂ ನಮ್ಮ ಮನಸ್ಸಿನಲ್ಲಿ ಅವಾಗ ಇರಲಿಲ್ಲ. ಇಂಥ ಭಾವನೆಯಿಂದ ನಾವು ಸಿಂಧಿ ಕೂರುಬೆಟ್ಟದೊಳಗೆ ಪ್ರವಚನ ಮಾಡ್ಕೋತ, ಹಾಡುಗಳನ್ನು ಹಾಡ್ಕೊತ ಮತ್ತು ಗೋಕಾಕ್ ಫಾಲ್ಸಲ್ಲಿ ಧ್ಯಾನವನ್ನು, ತಪಸ್ಸು, ಅನುಷ್ಠಾನ ಇವನ್ನು ಮಾಡ್ಕೊತ ಜೀವನವನ್ನು ಕಳೀತಾ ಇದ್ವು. ಮತ್ತು ಮೌನ, ನಮಗೆ ಅದ್ಯಾಕೋ ಏನೋ ಮೌನ ಇಷ್ಟ ಆಗೋದು. ಹೀಗಾಗಿ ನಾವು ಯಾರ ಜೊತೆಲೂ ಮಾತಾಡ್ತಿರಲಿಲ್ಲ, ಮೌನವಾಗ್ಬಿಡೋವು. ಮೌನವಾಗಿಬಿಟ್ಟಂಥ ಕಾಲದೊಳಗೆ ಅವರು ಬಹಳ ಸ್ವಾಮೀಜಿಯವರು ಯಾಕೋ ನಮ್ಮ ಜೊತೆ ಮಾತಾಡೋದು. ನಾನು ಪ್ರವಚನ ಮಾಡ್ತಿದ್ದೆ, ಮಾತಾಡ್ತಿರಲಿಲ್ಲ ಅಷ್ಟೇ. ಪ್ರವಚನ ಮಾಡ್ತಾಯಿದ್ದೆ. ಇನ್ನೇನು ಅಲ್ಲಿ ಯೋಗ ಹೇಳ್ಕೊಡೋಕೆ ಆಗಲಿಲ್ಲ. ಸಿಂಧಿ ಕೂರುಬೆಟ್ಟದಲ್ಲಿ ಯೋಗ ಹೇಳ್ಕೊಡ್ಬೇಕಂತ ಮನಸ್ಸಿತ್ತು. ಆದರೆ ಅದೇನು ನಾವು ಪ್ರವಚನ ಮಾಡುವ ದೇವಾಲಯ ಇದೆಯಲ್ಲ, ಅದು ಬಹಳ ಚಿಕ್ಕದಿತ್ತು. ಅಲ್ಲಿ ಯೋಗ ಹೇಳ್ಕೊಡೋಕ್ಕೆ ಸೂಕ್ತವಾದ ಆವರಣ ಅಂತ ಅನ್ನಿಸ್ಲಿಲ್ಲ. ಯಾಕಂತೇಳಿದರೆ ತುಂಬ ಚಿಕ್ಕದಾಗಿತ್ತು. ನೆಲನೂ ಕೂಡ ಸ್ವಲ್ಪ ದೇವಾಲಯಕ್ಕೆ ಕಂಬಗಳು ಇವೆಲ್ಲ ಇದ್ವು. ಹೀಗಾಗಿ ಸ್ವಲ್ಪ ವಿಶಾಲ, ಇನ್ನು ಯೋಗಕ್ಕೆ ಕೂತ್ಕೊಳ್ಳೋಕ್ಕೆ, ಯೋಗ ಮಾಡಲಿಕ್ಕೆ ಹಾಸ್ಕೊಂಡ್ರೆ ಒಂದು 4-5 ಜನ, ಒಂದು 6-8 ಜನ ಧ್ಯಾನ ಮಾಡ್ಬೋದಾಗಿತ್ತು. ಯಾಕೋ ಏನೋ ಅಲ್ಲಿ ನನಗೆ ಯೋಗ ಹೇಳ್ಕೊಡ್ಬೇಕು ಅಂತ ಅನಿಸಿರಲಿಲ್ಲ. ನೆಲಮಂಗಲದಲ್ಲಿ ಹೇಳ್ಕೊಟ್ಟಿದ್ದೆ. ನಂತರ ಬೇರೆ ಯಾವ ಊರಲ್ಲೂ ಯೋಗ ಹೇಳ್ಕೊಡ್ಬೇಕಂತ ಆಗಲಿಲ್ಲ, ಭಾವನೆ ಆಗಲಿಲ್ಲ. ಬಹುಶಃ ಯೋಗ ಹೇಳಿದರೆ ಯೋಗ ನಡೀತಿತ್ತು ಅನಿಸುತ್ತೆ. ಸಂಕೇಶ್ವರದಲ್ಲಿ, ಹಾರೋಗೇರಿಯಲ್ಲಿ ಅಲ್ಲೆಲ್ಲ ಸ್ಥಳ ಇತ್ತು. ಆದರೆ ಅದು ಯಾಕೋ ನಮ್ಗೆ ಅವಾಗ ಭಾವನೆ ಬರಲಿಲ್ಲ. ಪ್ರವಚನದಲ್ಲೇ ನಮ್ಮ ಮನಸ್ಸನ್ನು ಇಟ್ಟಿದ್ದು. ಮತ್ತು ಮೌನ, ಪ್ರವಚನ, ಧ್ಯಾನ, ಆ ಗೋಕಾಕದ ಫಾಲ್ಸಲ್ಲಿ ಹೋಗಿ ಕೂತ್ಕೊಳ್ತಿದ್ದೆ ತಪಸ್ಸಿಗೆ, ಅನುಷ್ಠಾನಕ್ಕೆ. ಹೀಗೆ ನಮ್ಮ ಪ್ರವಚನ ಜೀವನ ಒಂದು ರೀತಿಯಲ್ಲಿ ಸಂತೋಷವಾಗಿ ಸಾಗ್ತಿತ್ತು ಅಂತ ಹೇಳ್ಬೋದು. ಸಿಂಧಿ ಕೂರುಬೆಟ್ಟದ ಜನರ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಪಾಪ ಬಹಳ ಒಳ್ಳೆಯ ಜನರವರು. ಅವರು ಹಿರಿಯರು, ಆ ಊರಿನ ಹಿರಿಯರು ಬರ್ತಿದ್ದರು. ಬಹಳ ಒಳ್ಳೆಯ ಜನರು. ಅವರಲ್ಲಿ ಬಹಳ ಸದ್ಭಕ್ತಿ, ಸದ್ಭಾವ. ಒಬ್ಬರು ಬಾಳಪ್ಪ ಅಂತ ಇದ್ದರು. ಅಲ್ಲಿ ಅನೇಕರ ಹೆಸರು ನನಗೆ ಮರ್ತೋಗಿದೆ. ಆ ಬಾಳಪ್ಪ ತಮ್ಮ ಮಕ್ಕಳನ್ನ ಮತ್ತು ಇನ್ನೂ ಕೆಲವು ಮಕ್ಕಳುಗಳನ್ನ ನನ್ನ ಜೊತೆಗೆ ಪ್ರವಚನಕ್ಕೆ ಬೇರೆ ಊರಿಗೆ ಹೋದಾಗ ಅವರು ಕಳಿಸ್ಕೊಡ್ತಿದ್ರು. ಅವರು ಬಹಳ ಸದ್ಭಕ್ತಿವಂತರು. ಮತ್ತು ಸಿಂಧಿ ಕೂರುಬೆಟ್ಟದಿಂದ ನಾನು ಮುಂದೆ ಪ್ರವಚನ ಎಲ್ಲಿಗೆ ಹೋಗಬೇಕು ಅನ್ನತಕ್ಕಂಥ ಭಾವನೆ ಇತ್ತು. ಆ ಭಾವನೆ ಇದ್ದಂಥ ಸಂದರ್ಭದೊಳಗೆ ಇನ್ನೂ ಏನೂ ನಿರ್ಧಾರ ಮಾಡಿರಲಿಲ್ಲ. ಆ ಸಂದರ್ಭದೊಳಗೆ ನನಗೆ ಕೂಡಲ ಸಂಗಮದೊಳಗೆ ಪ್ರವಚನ ಮಾಡುವಾಗ ಶ್ರಾವಣಕ್ಕೆ 1 ತಿಂಗಳು ಪ್ರವಚನಕ್ಕೆ ಬನ್ನಿ ಅಂತ ಕರೆದಿದ್ರು. ನಾನು ಅದನ್ನು
ಯಾಕೆ ಒಪ್ಕೊಳ್ಳಲು ಗೊತ್ತಿಲ್ಲ. ಒಪ್ಕೊಂಡಿದ್ರೆ ಅಲ್ಲಿ 1 ತಿಂಗಳು ಪ್ರವಚನ ಕೂಡಲ ಸಂಗಮದಾಗ ನಡೀತಿತ್ತು. ಅದನ್ನು ಯಾಕೋ ಏನೋ ಆ ಸಂದರ್ಭದಲ್ಲಿ ಅವರು ಕೂಡಲ ಸಂಗಮದಲ್ಲಿ 2 ಎಕರೆ ಜಮೀನು ಕೊಟ್ಟಿದ್ದರು. ಅದನ್ನು ಇನ್ನೊಂದು ಅಧ್ಯಾಯದಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ಕೂಡಲ ಸಂಗಮದ ಬಗ್ಗೆ ವಿವರವಾಗಿ ಮಾತಾಡ್ತೇನೆ. ಹೀಗಾಗಿ ನಾನು ಅಲ್ಲಿ ಒಪ್ಕೊಂಡಿಲ್ಲದಿರೋದ್ರಿಂದ ಈಗ ಸಿದ್ದಿಕೂರು ಬೆಟ್ಟಕ್ಕೆ ನೋಡಿ, ಎಲ್ಲವೂ ನಮ್ಮ ಇಚ್ಛೆಯಂತೆ ಏನೂ ನಡೆಯಲ್ಲ ಅಂತ ಅನಿಸುತ್ತೆ. ಈಗ ಸಿದ್ದಿಕೂರು ಬೆಟ್ಟಕ್ಕೆ ಪ್ರವಚನಕ್ಕೆ ಬಂದೆ. ಸಿದ್ದಿಕೂರು ಬೆಟ್ಟಕ್ಕೆ ಪ್ರವಚನಕ್ಕೆ ಬಂದು ಇಲ್ಲಿ ಒಂದು 20 ದಿನ ಪ್ರವಚನ ಅಂತ ಅನಿಸುತ್ತೆ. ನಾನು ಮೌನ ಧ್ಯಾನವನ್ನು ಅನುಷ್ಠಾನ ಮಾಡಿದೆ. ಈ ಧ್ಯಾನ ಮೌನ ಅನುಷ್ಠಾನ ಮಾಡಿದಂಥ ಸಂದರ್ಭದೊಳಗೆ ಶಿವಪುತ್ರಪ್ಪ ಮಂಟೂರಿನವರೇನು ನನ್ನ ಪ್ರವಚನ ಕರ್ಕೊಂಡೋಗಿದ್ದರು. ಅವರು ನನ್ನ ಭೇಟಿ ಮಾಡಲಿಕ್ಕೆ ಮಂಟೂರಿಂದ ಬಂದಿದ್ದರು. ನಾನು ಇಲ್ಲಿ ಪ್ರವಚನ ಮಾಡ್ತಾ ಇರೋದು ಅವರಿಗೆ ಸುದ್ದಿ ನಾನೇ ಒಂದು ಪತ್ರ ಹಾಕಿದ್ದೆ, ಇಲ್ಲಿ ಪ್ರವಚನ ನಡೆದಿದೆ, ನಿಮಗೆ ಬಿಡುವಾದರೆ ಬನ್ನಿ ಅಂತ. ಅವರು ಒಂದು ದಿವಸ ಬಂದಿದ್ದರು. ಅವರು ಮಂಟೂರು ಸಿದ್ದಿಕೂರು ಬೆಟ್ಟದ ಮೇಲೆ ಅವ್ರ ಬಸ್ಸಲ್ಲಿ ಹೋಗ್ತಿರ್ತಾರೆ. ಅವರು ಸಂಕೇಶ್ವರದಿಂದ, ಇದೇ ಊರು ಅವ್ರಿಗೆ ಗೊತ್ತದ. ಅವರು ಒಂದು ದಿವಸ ಬಿಡುವು ಮಾಡಿಕೊಂಡು ಭೇಟಿಗೆ ಬಂದಿದ್ದರು. ಸ್ವಾಮೀಜಿಯವರು ಇಲ್ಲಿರೋದು ನೋಡಿಕೊಂಡು ಮತ್ತು ಮೌನವಾಗಿದೆ. ಸ್ವಾಮೀಜಿಯವರು ಯಾಕೆ ಮಾತಾಡಲ್ಲ ಅಂತ ಊರಿನವ್ರನ್ನೆಲ್ಲ ಕೇಳಿದರು. ಮತ್ತು ನಾನು ಸ್ವಾಮೀಜಿ ನೀವು ಯಾಕೆ ಮಾತಾಡಲ್ಲ ಅಂತ ಕೇಳಿದರು. ನಾನು ಅನುಷ್ಠಾನ ಅನ್ನೋ ಕಾರಣಕ್ಕಾಗಿ ಹೇಳಿದೆ, ಇಲ್ಲಿ ಗೋಕಾಕ್ ಫಾಲ್ಸಲ್ಲಿ ಅನುಷ್ಠಾನ ಮಾಡ್ತೀನಿ, ದಿನ ಹೋಗ್ತೀನಿ, ಅದಕ್ಕೆ ಮೌನವಾಗಿರ್ಬೇಕನ್ಸುತ್ತು ಅಂತೇಳಿ ಅವ್ರಿಗೆ ಸ್ಲೇಟಿನ ಮೇಲೆ ಬರುತ್ತೆ ಹೇಳಿಸ್ದೆ. ಆಯಿತು ಸ್ವಾಮೀಜಿ, ಸಂತೋಷ, ನಿಮ್ಮ ಪ್ರವಚನ ಇಲ್ಲಿ ನಡೀಲಿ ಅಂಥೇಳಿ ಅವ್ರಿಗೆ ಭೇಟಿ ಮಾಡ್ಕೊಂಡು ಹೋದರು. ಸಿದ್ದಿಕೂರು ಬೆಟ್ಟದವರೆಗೂ ಸ್ವಾಮೀಜಿಯವರು ಅಲ್ಲಿ ಪ್ರವಚನ ಮಾಡಿರೋದು ಅನ್ನೋದು ಗೊತ್ತಾಯಿತು. ಸಿದ್ದಿಕೂರು ಬೆಟ್ಟ ಆದಮೇಲೆ ಮುಂದಿನ ಪ್ರವಚನ ಎಲ್ಲಿ, ಅದು ನನ್ನ ಮನಸ್ಸಲ್ಲಿ ಇತ್ತು. ಹೀಗಾಗಿ ಆಗ ಗೋಕಾಕದ ಜೆನ್ನಿಂಗ್ ಮಿಲ್ಲಲ್ಲಿ ಅನೇಕರು ಕೆಲಸಕ್ಕೆ ಹೋಗ್ತಾಯಿದ್ರು. ಬಾಳಪ್ಪನವ್ರಿಗೆ ಹೇಳಿದೆ, ನಾನು ಇಲ್ಲಿ ಸಮೀಪ ಯಾವುದಾದ್ರೂ ದೊಡ್ಡ ಊರು ಇದೆಯೇನೋ ಅಂತ ಕೇಳಿದೆ. ಗೋಕಾಕ ನನಗೆ ಯಾಕೋ ಗೋಕಾಕದಲ್ಲಿ ಪ್ರವಚನ ಮಾಡಬೇಕಂತ ಅವಾಗ ಅನ್ನಿಸ್ಲಿಲ್ಲ. ಮತ್ತೆ ಊರಿದೆ ಅಂತ ಕೇಳಿದೆ. ಘಟಪ್ರಭಾ ಮತ್ತೆ ಊರಿದೆ. ಸಂಕೇಶ್ವರದಲ್ಲಿ ಆಗಿದೆ. ಮತ್ತೆ ಅವರು ದೊಡ್ಡ ಊರು ಚಿಕ್ಕೋಡಿ ಇದೆ. ಎಲ್ಲೈತದು? ಇಲ್ಲಿ ಒಂದು 45-50 ಕಿಲೋಮೀಟ್ರ್ ಆಗ್ಬೋದು. ಅಲ್ಲಿಗೆ ಹೋಗ್ಬೋದಾ? ಹೋಗ್ಬೋದು. ಸರಿ, ನಾನು ಊರಿನವ್ರಿಗೆ ಕೇಳಿದೆ, ನಾವು ಚಿಕ್ಕೋಡಿಯಾಗ ಪ್ರವಚನ ಮಾಡಿದ್ರೆ ಹೆಂಗೆ? ಆಡ್ಬೋದು ಸ್ವಾಮೀಜಿ, ನಿಮ್ಮ ಅಪೇಕ್ಷೆ ಇದ್ದರೆ ಆಗ್ಬೋದು. ಹಾಗಾದ್ರೆ ನನ್ನ ಜೊತೆ ಒಂದು 3-4 ಜನ ಬರ್ಬೇಕಲ್ಲ, ಅಲ್ಲಿ ಹೋಗಿ ಗೊತ್ತು ಮಾಡ್ಕೊಂಬರೋಣ ಅಂಥೇಳಿ ಕೇಳಿದೆ. ಆಯಿತು ಸ್ವಾಮೀಜಿ, ನಾವು ಬರ್ತೀವಿ ಅಂತ ಬಾಳಪ್ಪ ಏನು ಮಾಡಿದರು, ನಾನು ನಿಮ್ಮ ಜೊತೆ ಮಾಡಿ ಕಳಿಸ್ತೀನಿ ಕೆಲವ್ರನ್ನ, ಅವ್ರು ನಿಮ್ಮ ಜೊತೆ ಅಲ್ಲಿ ನೀವು ಚಿಕ್ಕೋಡಿಗೆ ಹೋಗಿ ಬರ್ಬೋದು ಅಂತ ಹೇಳಿದರು. ಒಪ್ಕೊಂಡೆ. ಹೀಗಾಗಿ ಸಿದ್ದಿಕೂರು ಬೆಟ್ಟದಲ್ಲಿ ಚಿಕ್ಕೋಡಿಯ ಪ್ರವಚನಕ್ಕೆ ಪೀಠಿಕೆ ಆಯಿತು. ಸಿದ್ದಿಕೂರು ಬೆಟ್ಟದ ಜನರು ಚಿಕ್ಕೋಡಿಯಲ್ಲಿ ಪ್ರವಚನ ಮಾಡಲಿಕ್ಕೆ ನನ್ನ ಜೊತೆಯಲ್ಲಿ ಬಂದರು. ಅಲ್ಲಿ ಚಿಕ್ಕೋಡಿಗೆ ಹೋಗಿ ಅಲ್ಲಿ ಊರಲ್ಲಿ ತಿರುಗಾಡಿ ಅಲ್ಲಿ ಒಂದು ಸ್ಥಳವನ್ನು ಗೊತ್ತು ಮಾಡಿ ಅಲ್ಲಿ ಪ್ರವಚನವನ್ನು ನಡೆಸಬೇಕನ್ನತಕ್ಕಂಥ ನಿರ್ಧಾರ ಬಂತು. ಹೀಗಾಗಿ ಚಿಕ್ಕೋಡಿಗೆ ನಮ್ಮ ಮುಂದಿನ ಪ್ರವಚನ ಎನ್ನುವ ನಿರ್ಧಾರ ನಮ್ಮ ಮನಸ್ಸಿನಲ್ಲಿ ಆಯಿತು. ಚಿಕ್ಕೋಡಿಯ ಪ್ರವಚನ ಹೇಗೆ ಆರಂಭವಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ವಿವರಿಸ್ತೇನೆ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.